ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೋಮ್ವರ್ಕ್ ಮಾಡ್ಕೊತಿದ್ರು. ಹಾಗೆಯೇ ಈ ದೋಸೆಗೆ ರುಬ್ಬಿಟ್ಕೊಂಡಿದ್ದೆ ಹಿಂದಿನ ದಿನವೇ. ಅದು ಚೆನ್ನಾಗಿ ಉಪ್ಪು ಬಂದಿತ್ತು, ಸೊ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ದೋಸೆಗೆ ಪಲ್ಯ ಮಾಡಬೇಕು ಅಂದ್ಬಿಟ್ಟು ರಾತ್ರಿಯೇ ಹೆಸರು ಕಾಳು ಕಡಲೆಕಾಳೆಲ್ಲ ನೆನೆ ಹಾಕಿದ್ದೆ. ಇದು ನಮಗೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಅಂಶ ತುಂಬಾ ಇರುತ್ತೆ ಇದರಲ್ಲಿ. ಹಾಗೆಯೇ ಆಲೂಗೆಡ್ಡೆ ಬದನೆಕಾಯಿ ಎಲ್ಲನೂ ಹೆಚ್ಕೊಂಡು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಪಲ್ಯಕ್ಕೆ. ಸೊ ಪಲ್ಯ ಎಲ್ಲ ಮಾಡಾದಮೇಲೆ ಎಲ್ಲ ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ಈ ರೀತಿ ಇತ್ತು ಅಡುಗೆ ಮನೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಯಿತು. ಸೊ ಎಲ್ಲ ಫಸ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ವಾಶ್ ಆದಮೇಲೆ ನನಗೆಲ್ಲ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಸೊ ಏನೋ ಒಂಥರ ನೆಮ್ಮದಿ ಎಲ್ಲ ಜೋಡಿಸಿ ಇಡೋದಕ್ಕೆ. ಹಾಗೆ ಈಗ ನಾನು ದೀಪನ ಹಚ್ಚುತ್ತಾ ಇದ್ದೀನಿ. ಸೊ ದೇವ್ರ ಮನೇಲಿ ಹೂವು ಎಲ್ಲ ಮುಡಿಸಿ ದೇವರಿಗೆ ದೀಪನೆಲ್ಲ ಹಚ್ಚುತ್ತಾ ಇದ್ದೀನಿ. ಹಾಗೆಯೇ ದೇವ್ರ ಸಾಮಾನೆಲ್ಲ ನಾನು 15 ಡೇಸಿಗೆ ಒಂದ್ಸೇ ತೊಳಿತೀನಿ. ಯಾವಾಗಲೂ ಪದೇ ಪದೇ ತೊಳೆಯೋಕ್ಕೆ ಹೋಗಲ್ಲ. ಸೊ ರೋಸೆಲ್ಲ ಮುಂಚೆನೇ ತಂದಿಟ್ಕೊಂಡಿದ್ದೆ. ಕೆಜಿಗೆ ಅರ್ಧ kg 50 ರೂಪಾಯಿ ಕೊಟ್ಬಿಟ್ಟು ಹೂವನ್ನು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಇವತ್ತು ಶುಕ್ರವಾರ ಆದ್ದರಿಂದ ನಾನು ದೇವರಿಗೆ ಹೂವೆಲ್ಲ ಮುಡಿಸಿದ್ದೀನಿ. ಹಾಗೆಯೇ ನಾನು ಸಂಜೆ ಮಗನ ಡ್ರಾಯಿಂಗ್ ಕ್ಲಾಸ್ ಬೇಡ ಅಂತ ಹೋಗಿದ್ದೆ. ಸೊ ಡ್ರಾಯಿಂಗ್ ಕ್ಲಾಸಲ್ಲಿ ಪೇಂಟಿಂಗ್ ಎಲ್ಲ ಮಾಡಿದರು, ಡ್ರಾಯಿಂಗ್ ಎಲ್ಲ ಬಿಡಿಸಿದರು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಕಲಿತಿದ್ರು. ಕೆಲವೆಲ್ಲ ಮಕ್ಕಳು ಕಲ್ತಿದ್ದಾರೆ. ಹಾಗೆಯೇ ಅಲ್ಲೇ ಮನೆ ಹತ್ರ ಇರೋವಂಥ ಒಂದು ಗ್ರೋಸರಿ ಇದು ತೊಗೊಂಬರೋಣ, ಯಾಕೆ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಗೋಧಿ ಹಿಟ್ಟು ತೊಗೊಂಬರೋಣ ಅಂತ ಹೋಗಿದ್ದೆ. ಹಾಗೆಯೇ ಒಂದು ಪೇಸ್ಟು ಖಾಲಿ ಇತ್ತು. ಸೊ ಪೇಸ್ಟನ್ನ ತೊಗೊಂಬಂದೆ. ಸೊ ಗೋಧಿ ಹಿಟ್ಟು ತಂದದ್ರಿಂದ ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಚಪಾತಿಗೆ ಯಾವಾಗಲೂ ಎಣ್ಣೆ ಹಾಕಲ್ಲ. ಬೇಕಂದರೆ ನಮ್ಮನೇಲಿ ತುಪ್ಪ ಹಾಕ್ಕೊಂಡು ತಿಂತಾರೆ. ಈ ಕಡೆ ಅನ್ನ ಮಾಡ್ತಾಯಿದ್ದೀನಿ. ಕೆಲವರು ಸರಿ ಬರೀ ಚಪಾತಿಗೆ ಹೊಟ್ಟೆ ತುಂಬಲ್ಲ. ನಾನಲ್ಲ, ನಮ್ಮ ಮನೇಲೆಲ್ಲ ಬರೀ ಚಪಾತಿ ತಿನ್ನಲ್ಲ, ರೈಸ್ ಬೇಕಂತ ಅಂದರೆ. ಏಕೆಂದರೆ ಚಪಾತಿ ಹೀಟಲ್ಲ, ಸೊ ಮೊಸರಲ್ಲಿ ರೈಸ್ ತಿಂತಾರೆ. ಸೊ ಹಂಗಾಗಿ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ಚಪಾತಿನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಕೂಡ ಇತ್ತು. ಹಾಗೆ ಬೆಳಗ್ಗೆ ಮಾಡಿದ್ನಲ್ಲ ಪಲ್ಯ, ಅದು ಕೂಡ ಸ್ವಲ್ಪ ಇತ್ತು. ಹಾಗೆಯೇ ನಾನು ನಮ್ಮ ಯೋಗ ಕೇಂದ್ರದಿಂದ ಒಂದು ಇದು ಶಾಪ್ ಹಾಕಿದರು. ತುಂಬಾ ಚೆನ್ನಾಗಿತ್ತು. ಡಿಸೈನ್ಸ್ ಅಂತೂ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನ್ಸು, ಪರ್ಲ್ಸು ಮತ್ತು ಇದು ಅರಳು, ಆಮೇಲೆ ಇದು ಅಷ್ಟೇ, ಇದು ಸರಗಳು ತುಂಬ ಚೆನ್ನಾಗಿದ್ವು. ಹಾಗೆ ಇಲ್ಲಿ ಬಟ್ಟೆ ಕೂಡ ಸೇಲ್ ಹಾಕಿದ್ರು. ಬಟ್ಟೆ, ಬೆಡ್ಶೀಟು, ಸೀರೆ ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸ್ ಪ್ರಕಾರ ನನಗೇನೋ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದು ಸ್ಯಾರಿ, ವೆರೈಟಿ ಸ್ಯಾರಿ, ಮತ್ತು ಈಗಿರೋಂಥ ಟ್ರೆಂಡಿಂಗಲ್ಲಿರೋಂಥ ಸ್ಯಾರಿ, ಹಾಗೆ ಡ್ರೆಸ್ಸು ಎಲ್ಲ ಹಾಕಿದ್ರು. ಬಟ್ ನಾನೇನು ತಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ಇದು ಎಲ್ಲ ಇಯರಿಂಗ್ಸು, ಇದೆಲ್ಲ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರ. ಯಾಕೆಂದರೆ ಎಲ್ಲ 1000 ರೂಪಾಯಿ 2000 ರೂಪಾಯಲ್ಲೇ ಇದ್ದಿದ್ದು ಎಲ್ಲ. ಬಟ್ ನೋಡೋಕೆ ಚೆನ್ನಾಗಿದೆ ಅಷ್ಟೇ. ನಾವೆಲ್ಲ ಈಗ ಜಾಸ್ತಿ ಗೋಲ್ಡೇ ಇಯರಿಂಗು ಯೂಸ್ ಮಾಡೋದ್ರಿಂದ